ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ತನ್ನ ಶಕ್ತಿ ಪ್ರದರ್ಶನವನ್ನು ಪ್ರಾರಂಭ ಮಾಡಿದೆ. ಒಂದು ಕಡೆ ಭಾರತ, ಚೈನಾ, ಕೆನಡಾ, ಮೆಕ್ಸಿಕೋ ಸೇರಿದಂತೆ ಸಾಕಷ್ಟು ದೇಶಗಳನ್ನು ಟ್ಯಾರಿಫ್ ಹೆಸರಲ್ಲಿ ಹೆದರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಯುಕ್ರೇನ್ಗೆ ಸಹಾಯವನ್ನು ನಿಲ್ಲಿಸೋ ಧಮಕಿ ಕೊಟ್ಟು ಮಾತು ಕೇಳೋ ಹಾಗೆ ಮಾಡ್ಕೊಳ್ತಾ ಇದೆ. ಮಗದೊಂದು ಕಡೆ ಇರಾನ್ ಹಾಗೂ ಹೌತಿಗಳ ವಿರುದ್ಧ ಯುದ್ಧಕ್ಕೆ, ದಾಳಿಗೆ ಸಿದ್ಧತೆಗಳನ್ನು ಕೂಡ ವಿಪರೀತ ಪ್ರಮಾಣದಲ್ಲಿ ಹೆಚ್ಚು ಮಾಡ್ಕೊಳ್ತಾ ಇದೆ. ಇದರ ಪರಿಣಾಮ ಈಗ ಕಾವೇರ್ತಾ ಇರೋದು ಭಾರತದ ಹಿತ್ತಲು, ಅಂದರೆ ಹಿಂದೂ ಮಹಾಸಾಗರ. ಅಲ್ಲಿನ ಡಿಯಾಗೋ ಗಾರ್ಸಿಯಾ ಈಗ ಅಮೆರಿಕದ ಆಯುಧಗಳಿಂದ ತುಂಬ ಹೋಗ್ತಾ ಇದೆ. ಇನ್ನು ಅಲ್ಲಿಗೆ ಸಾಕಷ್ಟು ಯುದ್ಧ ವಿಮಾನಗಳು, ಸ್ಟೆಲ್ತ್ ಬಾಂಬರ್ಗಳು ಬರ್ತಲೇ ಇವೆ. ಹಾಗಾದರೆ ಮಧ್ಯಪ್ರಾಚ್ಯ ಅನ್ನೋದು ಇನ್ನೊಂದು ಯುದ್ಧಕ್ಕೆ ಸಿದ್ಧ ಆಗಬೇಕಾಗತ್ತಾ? ಅಕಸ್ಮಾತ್ ಅಲ್ಲಿ ಹೌತಿಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಯಮನ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದರೆ ಭಾರತ, ಚೈನಾದಂಥ ದೇಶಗಳ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ? ಈ ಸಂದರ್ಭದಲ್ಲಿ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಭಾರತ ತೆಗೆದುಕೊಳ್ಳಬೇಕಿರೋ ಎಚ್ಚರಿಕೆಗಳೇನು ಮತ್ತು ಈ ಮಧ್ಯಪ್ರಾಚ್ಯದ ಸಂಘರ್ಷ ನನ್ನ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರಬಹುದು? ಬನ್ನಿ ನೋಡೋಣ. ಗೆಳೆಯರೆ, ಟ್ರಂಪ್ ಅಧ್ಯಕ್ಷತೆಯ ಅಮೆರಿಕ ಒಂದೇ ಸಮಕ್ಕೆ ಕುಣಿತಾ ಇದೆ. ಇದೇನು ಶಕ್ತಿ ಪ್ರದರ್ಶನವೋ, ಆತುರಗೇಡಿತನವೋ ಅಥವಾ ಅವಶ್ಯಕತೆಯೋ ಗೊತ್ತಾಗ್ತಾ ಇಲ್ಲ. ಆದರೆ ಅಮೆರಿಕ ಈ ಹಿಂದಿಗಿಂತಲೂ ತುಂಬಾ ಅಗ್ರೆಸಿವ್ ಆಗಂತೂ ಕಾಣ್ತಾ ಇದೆ. ಏಕಾಏಕಿ ನಿರ್ಧಾರಗಳನ್ನು ಪ್ರಕಟಿಸ್ತಾ ಇದೆ. ಅದರ ಬೆನ್ನಲ್ಲೇ ಯೂಟರ್ನ್ ತಗೊಳ್ತಾ ಇದೆ. ಒಮ್ಮೆ ಟ್ಯಾರಿಫ್ ಅನ್ನತ್ತೆ, ಅದರ ಬೆನ್ನಲ್ಲೇ ಇನ್ನೂ ಟೈಮ್ ಕೊಡ್ತೀವಿ, ಆ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅನ್ನತ್ತೆ. ಯುಕ್ರೇನ್ಗೆ ಆಯುಧ ಕೊಡೋದಿಲ್ಲ ಅನ್ನತ್ತೆ. ಅದರ ಮರುದಿನವೇ ತಾತ್ಕಾಲಿಕವಾಗಿ ಸಹಾಯ ಮುಂದುವರಿಸ್ತೀವಿ ಅಂತಲೂ ಹೇಳುತ್ತೆ. ಆಫ್ಘನಿಸ್ತಾನಕ್ಕೆ ಸಹಾಯಧನ ಬಂದ್ ಅಂತ ಹೇಳುತ್ತೆ. ರಾಜತಾಂತ್ರಿಕರನ್ನ ಕಳುಹಿಸಿ ಮಾತುಕತೆ ಮಾಡಿಸುತ್ತೆ. ಭಾರತದ ಪ್ರಧಾನಿ ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳ್ತಾ ಭಾರತ ತೆರಿಗೆ ಶೋಷಕ ದೇಶ ಅಂತ ಕೂಡ ಹೇಳುತ್ತೆ. ಒಟ್ಟಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಾರಿ ಜಗತ್ತನ್ನು ಹೆದರಿಸಿ, ಜಗತ್ತಿನ ಮೇಲೆ ಒತ್ತಡ ಹೇರಿ ತಮಗೆ ಬೇಕಾದದ್ದನ್ನು ಪಡೆಯುವ ನಿರ್ಧಾರ ಮಾಡಿದ ಹಾಗೆ ಕಾಣ್ತಾ ಇದೆ. ಇದೇ ಸಂದರ್ಭದಲ್ಲಿ ಈಗ ಮಧ್ಯಪ್ರಾಚ್ಯ, ಅದರಲ್ಲೂ ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ ಏನಿದೆ, ಇದು ಕಾವೇರ್ತಾ ಹೋಗ್ತಾ ಇದೆ. ನಿಮಗೆ ಗೊತ್ತಲ್ಲ, ಮೊನ್ನೆ ಅಮೆರಿಕ ಯಮನ್ನ ಹೌತಿಗಳ ಮೇಲೆ ದಾಳಿ ಮಾಡ್ತು. ಅವರ ಒಂದಷ್ಟು ಆಯುಧಾಗಾರಗಳು, ಸೇನಾ ನೆಲೆಗಳನ್ನು ಗುರಿ ಮಾಡಿಕೊಂಡು ಮಾಡಲಾದ ದಾಳಿ ಅದು. ಅದಕ್ಕೆ ಪ್ರತೀಕಾರವಾಗಿ ಹೌತಿಗಳು ಕೆಂಪು ಸಮುದ್ರದಲ್ಲಿನ ಅಮೆರಿಕದ ನೌಕಾಪಡೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇಸ್ರೇಲಿನ ಟೆಲ್ ಅವೀವ್ ಕಡೆಗೆ ಒಂದೆರಡು ರಾಕೆಟ್ಗಳನ್ನು ಹಾರಿಸಿದ್ರು. ದಾಳಿ ಮುಂದುವರೆದ್ರೆ ಪ್ರತೀಕಾರ ಗ್ಯಾರಂಟಿ ಅಂತ ಕೂಡ ಹೇಳಿದ್ರು. ಆದರೆ ಇಲ್ಲಿ ಅಮೆರಿಕದ ಟಾರ್ಗೆಟ್ ಹೌತಿ ಅಲ್ಲ, ಇರಾನ್ ಅನ್ನೋದು ಅಮೆರಿಕದ ಮಾತುಗಳಲ್ಲಿ ಸ್ಪಷ್ಟ ಆಗ್ತಾ ಇತ್ತು. ಗೆಳೆಯರೆ, ಇರಾನ್ ಅಣ್ವಸ್ತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಇಸ್ರೇಲಿಗೆ ಇಷ್ಟ ಇಲ್ಲ. ಇಸ್ರೇಲಿನ ಹಿತಾಸಕ್ತಿಗಳನ್ನು ಅಮೆರಿಕ ಯಾವುದೇ ಕಾರಣಕ್ಕೂ ಕಡೆಗಣಿಸೋದಿಲ್ಲ. ಯಾಕೆಂದ್ರೆ ಅಮೆರಿಕದ ಆರ್ಥಿಕತೆ ಅಲ್ಲಿನ ಯಹೂದಿಗಳ ಕೈಯಲ್ಲಿದೆ. ಅಮೆರಿಕದ ರಾಜಕಾರಣವನ್ನು ಅವರೇ ನಿಯಂತ್ರಿಸ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲಿಗೆ ಬೇಡವಾದದ್ದು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾಗೆ ಕೂಡ ಬೇಡ. ಇನ್ನು ಇರಾನ್ ಅಣ್ವಸ್ತ್ರ ತಯಾರಿ ಮಾಡ್ಕೊಳ್ಳೋದು ಹಾಗೆ ತಡಿಬೇಕು. ಇದಕ್ಕಾಗಿ ಅಮೆರಿಕ ಇರಾನ್ ಮೇಲೆ ವಿಪರೀತ ಅನ್ನೋಷ್ಟು ನಿರ್ಬಂಧಗಳನ್ನು ವಿಧಿಸಿತು. ಈ ಮಧ್ಯೆ 2015ರಲ್ಲಿ ಒಬಾಮಾ ಆಡಳಿತದ ಅವಧಿ ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಅಣು ಒಪ್ಪಂದಕ್ಕೆ ಸಹಿ ಕೂಡ ಬಿತ್ತು. ಅದನ್ನ JCPOA, ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಕರೀತಾರೆ. ಈ ಒಪ್ಪಂದದ ಪ್ರಕಾರ ಇರಾನ್ ತನ್ನ ಯುರೇನಿಯಂ ಸಂಸ್ಕರಣೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಬಾಂಬುಗಳ ತಯಾರಿಗೆ ಬೇಕಾದಷ್ಟು ಯುರೇನಿಯಂ ಅನ್ನ ಶುದ್ಧೀಕರಿಸೋದಕ್ಕೆ ಹೋಗಬಾರದು. 300 kgಗಿಂತ ಹೆಚ್ಚು ಸಂಸ್ಕರಿಸಿದ ಯುರೇನಿಯಂ ಅನ್ನ ಇಟ್ಕೋಬಾರದು. ಪ್ಲುಟೋನಿಯಂ ಉತ್ಪಾದನೆಯನ್ನು ತಡೆಗಟ್ಟುವ ನಿಟ್ಟಲ್ಲಿ ಆರ್ಕ್ ರಿಯಾಕ್ಟರ್ ಮರುವಿನ್ಯಾಸಗೊಳಿಸಬೇಕು. ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಗೆ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕ್ಷಣದಲ್ಲಿ ಅಣುಸ್ಥಾವರಗಳ ಪರೀಕ್ಷೆಗೆ ಇರಾನ್ ಅವಕಾಶಗಳನ್ನು ಕೊಡಬೇಕು. ಹೀಗೆ ಒಂದಷ್ಟು ನಿಬಂಧನೆಗಳಿದ್ದ ಆ ಒಪ್ಪಂದಕ್ಕೆ ಇರಾನ್ ಕೂಡ ಸಹಿ ಹಾಕ್ತು. ಇದು 2018ರವರೆಗೆ ಜಾರಿಯಲ್ಲಿತ್ತು. ಇರಾನ್ ಯುರೇನಿಯಂ ಸಂಸ್ಕರಣೆಯ ಪ್ರಮಾಣವನ್ನು ಕಡಿಮೆ ಮಾಡಿರುವುದಾಗಿ ಹೇಳಿಕೊಳ್ತಾ ಇತ್ತು. ಆದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಗೆ ಇರಾನ್ ಮೇಲೆ ಸಂಪೂರ್ಣ ಭರವಸೆ ಇರಲಿಲ್ಲ. ಈ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಆಡಳಿತ ಬದಲಾಯಿತು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದರು. 2018ರಲ್ಲಿ ಅವರು ಈ ಇರಾನ್ ಪರಮಾಣು ಒಪ್ಪಂದವನ್ನು ರದ್ದು ಮಾಡಿದರು ಮತ್ತು ಇರಾನ್ ಮೇಲೆ ಮತ್ತೆ ನಿರ್ಬಂಧಗಳನ್ನು ಹೇರಿದರು. ಈ ಅವಧಿಯಲ್ಲಿ ಅಮೆರಿಕ ಹಾಗೂ ಇರಾನ್ನ ಸಂಬಂಧಗಳು ತುಂಬಾನೇ ಕೆಟ್ಟು ಹೋದವು. ಇರಾನ್ ಚೈನಾ ಹಾಗೂ ರಷ್ಯಾಗೆ ಹತ್ತಿರ ಆಗ್ತಾ ಹೋಯಿತು. ಜೊತೆಗೆ ಯುರೇನಿಯಂ ಸಂಸ್ಕರಣೆಯನ್ನು ಕೂಡ ಹೆಚ್ಚು ಮಾಡ್ತಾ ಹೋಯಿತು. ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನಿನ ಪರಮಾಣು ಕಾರ್ಯಕ್ರಮದ ಮೇಲೆ ದಾಳಿ ಮಾಡ್ತಾ ಹೋದವು. ಅದರ ವಿಜ್ಞಾನಿಗಳ ಕೊಲೆ ಆಯಿತು. ಪರಮಾಣು ಕೇಂದ್ರಗಳ ಮೇಲೆ ಸೈಬರ್ ದಾಳಿಗಳಾದವು. ಇಷ್ಟಾದರೂ ಇರಾನ್ ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ಈ ಮಧ್ಯೆ ಮತ್ತೆ ಅಮೆರಿಕದಲ್ಲಿ ಸರ್ಕಾರ ಬದಲಾಯಿತು. ಬಿಡೆನ್ ಆಡಳಿತ ಮತ್ತೆ ಈ ಒಪ್ಪಂದವನ್ನು ಮುಂದುವರಿಸೋ ಇಚ್ಛೆಯನ್ನು ವ್ಯಕ್ತಪಡಿಸಿತು. ಆದರೆ ಅಷ್ಟೊತ್ತಿಗೆ ಇರಾನ್ ಸಾಕಷ್ಟು ಮುಂದಕ್ಕೆ ಹೋಗಾಗಿತ್ತು. ಅವರು 60% ಯುರೇನಿಯಂ ಸಂಸ್ಕರಣೆಯನ್ನು ಸಾಧಿಸಿದ್ರು. ಪರಮಾಣು ಬಾಂಬ್ ತಯಾರು ಮಾಡೋದಕ್ಕೆ 90% ಶುದ್ಧೀಕರಿಸಿ
ಶೇಖರಿಸಿದ ಯುರೇನಿಯಂ ಬೇಕು, ಅದಕ್ಕೆ ಇರಾನ್ ಹತ್ತಿರ ಬಂದಿತ್ತು. ಇನ್ನು ಇಸ್ರೇಲಿನ ಒತ್ತಡ ಕೂಡ ಅಮೆರಿಕಾದ ಮೇಲಿತ್ತು. ಹೀಗಾಗಿ ಅಲ್ಲಿ ಪರಮಾಣು ಒಪ್ಪಂದ ಅನ್ನೋದು ಮುಂದುವರಿಲಿಲ್ಲ. ಈಗ ಟ್ರಂಪ್ ಮತ್ತೆ ಆರಿಸಿ ಬಂದಿದ್ದಾರೆ. ಅವರು ತಮ್ಮ ಹಿಂದಿನ ನಿಲುವಿಗೆ ಅಂಟುಕೊಂಡಿದ್ದಾರೆ. ಇರಾನ್ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಮೂಲಕ ತನಿಖೆಗೊಳಗಾಗಬೇಕು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅದನ್ನ ಇರಾನ್ ಒಪ್ತಾ ಇಲ್ಲ. ಸೊ ಸಂಘರ್ಷ ಕೂಡ ಈಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಮಧ್ಯೆ ಕಳೆದ ವರ್ಷ ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ಉಂಟಾಯ್ತಲ್ಲ, ಆ ಸಂದರ್ಭದಲ್ಲಿ ಇಸ್ರೇಲ್ ಇರಾನಿನ ಬಹುತೇಕ ಎಲ್ಲ ಪ್ರಾಕ್ಸಿ ನಾಯಕರನ್ನ ಕೊಂದು ಹಾಕ್ತು. ಸಿರಿಯಾದಲ್ಲಿ ಇರಾನ್ಗೆ ಸಹಾಯ ಮಾಡ್ತಾ ಇದ್ದ ಬಶರ್ ಸರ್ಕಾರ ಪತನ ಆಯಿತು. ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳ ಬೆಂಬಲಕ್ಕೆ ನಿಂತಿದ್ದ ಸರ್ಕಾರ ಬದಲಾಯಿತು. ಹೆಜ್ಬುಲ್ಲಾ ನಾಯಕತ್ವ ಕೂಡ ಸಾಫ್ಟ್ ಮತ್ತು ಪೊಲಿಟಿಕಲ್ ಲೀಡರ್ಗಳ ಕೈಗೆ, ವಿದ್ಯಾವಂತ ನಾಯಕರ ಕೈಗೆ ಬಂತು. ಸೊ ಅವರು ಇಸ್ರೇಲ್ ವಿರುದ್ಧ ದಾಳಿಗಳನ್ನು ನಿಲ್ಲಿಸಿದ್ರು. ಜೊತೆಗೆ ಸಿರಿಯಾದ ನಾಯಕತ್ವ ಬದಲಾವಣೆಯ ನಂತರ ಇರಾನ್ ಹಾಗೂ ಲೆಬನಾನ್ ನಡುವೆ ನೇರ ಸಂಪರ್ಕ ಕೂಡ ಒಂದಷ್ಟರ ಮಟ್ಟಿಗೆ ಕಡಿಮೆ ಆಯಿತು. ಇನ್ನು ಉಳ್ಕೊಂಡಿದ್ದು ಯಮನ್ನ ಹೌತಿಗಳು ಮಾತ್ರ. ಯಮನ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೇಶ ಇದು ಇಸ್ರೇಲ್ನಿಂದ ತುಂಬಾ ದೂರನೇ ಇದೆ. ಆದರೂ ಆಗಾಗ ಇಲ್ಲಿಂದ ಇಸ್ರೇಲಿನ ಕಡೆಗೆ ಮಿಸೈಲ್ಗಳು ಹಾರಿ ಬರ್ತಾ ಇರುತ್ತವೆ. ಈ ಯಮನ್ನ ಹೌತಿಗಳಿದ್ದಾರೆ ನೋಡಿ, ಇವರಿಗೆ ಇರಾನಿನ ಬೆಂಬಲ ಇದೆ. ಇವರು ಇರಾನ್ ಹೇಳಿದ ಎಲ್ಲ ಮಾತುಗಳನ್ನು ಕೇಳ್ತಾರೆ. ಹೀಗಾಗಿ ಇಸ್ರೇಲ್ ಮೇಲೆ ನೇರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾಡಿದ್ರೂ ಅದು ಎಫೆಕ್ಟಿವ್ ದಾಳಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಹೌತಿಗಳು ಕೆಂಪು ಸಮುದ್ರದಲ್ಲಿ ಸಂಚರಿಸುವ ಹಡಗುಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಪರಿಣಾಮವನ್ನು ಬೀರೋದಕ್ಕೆ ಶುರು ಮಾಡ್ತು. ಇಷ್ಟಾದರೂ ಬಿಡೆನ್ ಸರ್ಕಾರ ಈ ಬಗ್ಗೆ ಹೆಚ್ಚು ಅಗ್ರೆಸಿವ್ ಆಗಿ ಯಾವ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹೋಗಲಿಲ್ಲ. ಆದರೆ ಟ್ರಂಪ್ ಅಧಿಕಾರ ಸ್ವೀಕರಿಸಿ 100 ದಿನ ಕಳೆಯುವ ಮೊದಲೇ ಯಮನ್ ಮೇಲೆ ಮುರುಕೊಂಡು ಬೀಳ್ತಾ ಇದ್ದಾರೆ. ಮೊನ್ನೆ ಅಮೆರಿಕ ಯಮನ್ನ ಹೌತಿಗಳ ಮೇಲೆ ಒಂದು ಸುತ್ತಿನ ದಾಳಿಯನ್ನು ಮಾಡ್ತು. ಆದರೆ ಅಷ್ಟಕ್ಕೆ ಅವರು ಅದನ್ನು ನಿಲ್ಲಿಸೋದಿಲ್ಲ. ಯಾಕೆಂದ್ರೆ ಅಮೆರಿಕಾಗೆ ಇಲ್ಲಿ ಟಾರ್ಗೆಟ್ ಯಮನ್ ಅಲ್ಲ, ಬದಲಿಗೆ ಇರಾನ್. ಹೀಗಾಗಿನೇ ಯಮನ್ನಿಂದ ಒಂದೇ ಒಂದು ಗುಂಡು, ಮಿಸೈಲು, ಡ್ರೋನು ಹಾರಿದ್ರೂ ಕೂಡ ಅದರ ಜವಾಬ್ದಾರಿ ಇರಾನ್ದಾಗತ್ತೆ ಮತ್ತು ಯಮನ್ ಮಾಡೋ ದಾಳಿಗಳಿಗೆ ಇರಾನ್ ಬೆಲೆ ತೆರಬೇಕಾಗತ್ತೆ ಅಂತ ಟ್ರಂಪ್ ಮೊನ್ನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇರಾನ್ ಕೂಡ ಸುಮ್ಮನೆ ಏನು ಕೂತಿಲ್ಲ, ಅದು ಅಮೆರಿಕಾಗೆ ನೇರವಾಗಿ ಧಮಕಿಯನ್ನು ಕೊಡ್ತಾ ಇದೆ. ಗೆಳೆಯರೆ, ಯುದ್ಧಗಳು ಅಥವಾ ಯುದ್ಧ ಸದೃಶ ವಾತಾವರಣದಲ್ಲಿ ಡೆಟರೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಶತ್ರುಗಳಿಗೆ ನಮ್ಮ 2 ಕಣ್ಣುಗಳನ್ನು ನೀವು ಕಿತ್ತು ಹಾಕ್ತೀರಿ ಅನ್ನೋದಾದ್ರೆ ಅಷ್ಟರಲ್ಲಿ ನಾವು ಅಟ್ಲೀಸ್ಟ್ ನಿಮ್ಮ ಒಂದು ಕಣ್ಣನ್ನಾದರೂ ಕೀಳ್ತೀವಿ ಅನ್ನೋದನ್ನು ತೋರಿಸ್ಕೊಳ್ಳೇಬೇಕು. ಆದರೆ ಯಾರಿಗೆ ತೋರಿಸ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇರಾನ್ ಮೊನ್ನೆ ಒಂದು ವಿಡಿಯೋ ಬಿಡುಗಡೆ ಮಾಡಿ ಅದರಲ್ಲಿ ತನ್ನ ಭೂಮಿಯ ಆಳದ ಆಯುಧ ಟನಲ್ ಒಂದನ್ನು ಪ್ರದರ್ಶನ ಮಾಡಿತು. ಅದರ ತುಂಬ ರಾಕೆಟ್ಗಳು, ಬಾಂಬುಗಳು ಹಾಗೂ ಇನ್ನಿತರ ಆಯುಧಗಳ ಸಂಗ್ರಹ ಆಯಿತು. ಅಮೆರಿಕ ಯುದ್ಧಕ್ಕೆ ನಿಂತರೆ ನಾವು ದಾಳಿ ಮಾಡ್ತೀವಿ, ಅಮೆರಿಕಾಗೆ ಉತ್ತರ ಕೊಡೋದಕ್ಕೆ ಇಷ್ಟು ಸಾಕು ಅಂತ ಇರಾನ್ ತೋರಿಸ್ಕೊಳ್ತು ನೋಡಿ. ಇಷ್ಟಾದ ಮೇಲೆ ಸುಮ್ಮನಿದ್ರೆ ಅಮೆರಿಕ ಹೆದರಬಿಡ್ತು ಅನ್ನೋ ಥರದ ಸಂದೇಶ ಹೋಗ್ಬಿಟ್ಟಿತ್ತು ಅನ್ನೋ ಕಾರಣಕ್ಕೆ ಈಗ ಟ್ರಂಪ್ ಅಮೆರಿಕಾದ ಬಾಂಬರ್ಗಳನ್ನು ಹಿಂದೂ ಮಹಾಸಾಗರಕ್ಕೆ ತಗೊಂಡು ಹೋಗಿ ಇಡ್ತಾ ಇದ್ದಾರೆ. ಇಲ್ಲಿನ ಡಿಯಾಗೋ ಗಾರ್ಸಿಯಾದಲ್ಲಿ ಹೇಗೂ ಅಮೆರಿಕಾದ ಒಂದು ಆರ್ಮಿ ಬೇಸ್ ಇದ್ದೇ ಇದೆ. ಅಲ್ಲಿಗೀಗ ಅಮೆರಿಕಾದ B2 ಸ್ಟೆಲ್ತ್ ಬಾಂಬರ್ಗಳು ಬರ್ತಾ ಇವೆ. ಈಗಾಗಲೇ ಅಲ್ಲಿಗೆ 3 ಬಾಂಬರ್ಗಳು ಬಂದಾಗಿವೆ. ಇನ್ನೂ ಕೆಲ B2ಗಳು ಅಲ್ಲಿಗೆ ಬರಲಿವೆ. ಹಾಗೆ F-35 ಯುದ್ಧ ವಿಮಾನಗಳು ಡಿಯಾಗೋ ಗಾರ್ಸಿಯಾ ಕಡೆಗೆ ಹೊರಟಿವೆ. ಈಗ ಕೆಂಪು ಸಮುದ್ರದಲ್ಲಿ USS ಹ್ಯಾರಿ ಎಸ್ ಟ್ರೂಮನ್ ಸ್ಟ್ರೈಕ್ ಗ್ರೂಪ್ ಇದೆ. ಇದರ ಜೊತೆಗೆ ಮತ್ತೊಂದು ಯುದ್ಧ ವಿಮಾನ ವಾಹಕ USS ಕಾರ್ಲ್ ವಿನ್ಸನ್ ಕೂಡ ಮಧ್ಯಪ್ರಾಚ್ಯಕ್ಕೆ ಬರ್ತಾ ಇದೆ. ಗೆಳೆಯರೆ, ಡಿಯಾಗೋ ಗಾರ್ಸಿಯಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಚಾಗೋಸ್ ದ್ವೀಪ ಸಮೂಹಕ್ಕೆ ಸೇರಿದ ಈ ಗಾರ್ಸಿಯಾದಲ್ಲಿ ಅಮೆರಿಕಾದ ನೆಲೆ ಇದೆ. ಇಲ್ಲಿ ಪರಮಾಣು ಬಾಂಬುಗಳಿಂದ ಹಿಡಿದು ಸಾಕಷ್ಟು ಆಯುಧಗಳನ್ನು ಅಮೆರಿಕ ಸಿದ್ಧಗೊಳಿಸಿಟ್ಟಿದೆ. ಈಗ ಅಲ್ಲಿಗೆ ಅಮೆರಿಕಾದ ಸ್ಟೆಲ್ತ್ ಬಾಂಬರ್ಗಳು ಕೂಡ ತಲುಪ್ತಾ ಇವೆ. ಇವುಗಳ ಟಾರ್ಗೆಟ್ ಯಮನ್ ಹಾಗೂ ಇರಾನ್. ಹಾಗಾದ್ರೆ ಅಮೆರಿಕ ಇಲ್ಲಿ ಯುದ್ಧಕ್ಕೆ ಇಳಿದು ಬಿಡುತ್ತಾ? ಅಮೆರಿಕ ನೇರವಾಗಿ ಇಲ್ಲಿ ಯುದ್ಧ ಮಾಡುತ್ತೆ ಅಂತೇನು ಅನ್ಸೋದಿಲ್ಲ. ಸದ್ಯಕ್ಕೆ ಇರಾನ್ ಅನ್ನು ತಡವಿಕೊಳ್ಳೋ ಮೂಡಲ್ಲಿ ಅವರು ಕೂಡ ಇದ್ದಂತಿಲ್ಲ. ಆದರೆ ಬರೀ ಬಾಯಿ ಮಾತಲ್ಲಿ ಯಾರನ್ನು ಹೆದರಿಸೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಇರಾನ್ನಂಥ ಸರ್ವಾಧಿಕಾರಿಗಳ ಆಡಳಿತದ ದೇಶಗಳನ್ನ ಮಾತಲ್ಲಿ ಹೆದರಿಸೋದಕ್ಕಾಗೋದಿಲ್ಲ. ಅವರಿಗೆ ಕೃತಿಯಲ್ಲಿ ತೋರಿಸಬೇಕು, ಭಯ ಹುಟ್ಟಿಸಬೇಕು. ಹೀಗಾಗಿ ಅಮೆರಿಕ ತನ್ನ ಯುದ್ಧ ನೌಕೆಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹಾಗೂ ಬಾಂಬರ್ಗಳನ್ನು ಡಿಯಾಗೋಗೆ ಕಳುಹಿಸ್ತಾ ಇದೆ. ಜಸ್ಟ್ ಇದು ಇರಾನ್ ಅನ್ನು ಬೆದರಿಸುವ, ಇರಾನ್ ಮೇಲೆ ಒತ್ತಡ ಹೇರುವ ಪ್ರಯತ್ನದ ಭಾಗ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಂತ ಅಮೆರಿಕ ಹೌತಿಗಳ ಮೇಲೆ ಕೂಡ ದಾಳಿ ಮಾಡೋದಿಲ್ಲ ಅಂತೇನಲ್ಲ, ಅಲ್ಲವರು ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಮಾಡ್ತಾ ಹೋಗ್ತಾರೆ. ಇನ್ನು ಡಿಯಾಗೋ ಗಾರ್ಸಿಯಾ ಯಮನ್ನಿಂದ ಸುಮಾರು 3000 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಇಲ್ಲಿಂದ ಅಮೆರಿಕದ ಈ ಬಾಂಬರ್ಗಳು ಯಮನ್ವರೆಗೆ ಹೋಗಿ ಅಲ್ಲಿ ಬಾಂಬಿಂಗ್ ಮಾಡಿ ಮಧ್ಯೆ ಎಲ್ಲೂ ರಿಫಿಲಿಂಗ್ನ ಅಗತ್ಯ ಕೂಡ ಇಲ್ಲದೆ ವಾಪಸ್ ಡಿಯಾಗೋಗೆ ಬಂದುಬಿಡುತ್ತವೆ. ಸೊ ಡಿಯಾಗೋ ಗಾರ್ಸಿಯಾಗೆ ಬರ್ತಿರೋ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು, ಬಾಂಬರ್ಗಳು ಈಗ ಈ ಭಾಗದಲ್ಲಿ ಒಂದಷ್ಟು ಆತಂಕವನ್ನು ಮೂಡಿಸ್ತಾ ಇವೆ.
ಇನ್ನು ಈ ಯುದ್ಧ ಶುರುವಾದರೆ ಪರಿಣಾಮ ಏನಾಗುತ್ತೆ ಗೆಳೆಯರೆ? ಇಲ್ಲಿ ನೇರವಾಗಿ ಯುದ್ಧ ಆಗೋದು ಅನುಮಾನನೇ ಆದರೂ ಯಮನ್ ಮೇಲೆ ಅಮೆರಿಕ ದಾಳಿ ಮಾಡಿ ಇರಾನ್ ಯಮನ್ನ ನೆರವಿಗೆ ಬಂದರೆ ಚೈನಾ ಭಾರತ ಸೇರಿದಂತೆ ಪೂರ್ವ ಭಾಗದ ದೇಶಗಳು ಸಮಸ್ಯೆಗೀಡಾಗುತ್ತವೆ. ಇಲ್ಲಿ ಚೈನಾ ಹಾಗೂ ಭಾರತಗಳೆರಡೂ ಕೂಡ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳುತ್ತವೆ. ಹಾರ್ಮಜ್ನ ಮೂಲಕ ಸಂಚಾರ ಸ್ಥಗಿತಗೊಂಡ್ರೆ ಚೈನಾದ ಆರ್ಥಿಕತೆಯ ಮೇಲೆ ಇದು ದೊಡ್ಡ ಹೊಡೆತವನ್ನು ಕೊಡುತ್ತೆ. ಹಾಗೆ ಚೈನಾ ಪಶ್ಚಿಮದ ಜೊತೆ ಮಾಡುವ ಬಹುತೇಕ ವ್ಯಾಪಾರ ಕೆಂಪು ಸಮುದ್ರದ ಮೂಲಕವೇ ನಡೀತಾ ಇದೆ. ಹೀಗಾಗಿ ಯಮನ್ ಮೇಲೆ ಅಮೆರಿಕ ದಾಳಿಗಳನ್ನು ಮಾಡಿದಾಗ ಸಹಜವಾಗಿ ಅಲ್ ಮಂದಾಬ್ ಜಲಸಂಧಿ ಉದ್ವಿಗ್ನಗೊಳ್ಳುತ್ತೆ. ಇಲ್ಲಿ ವ್ಯಾಪಾರಿ ಹಡಗುಗಳು ಬರೋದು ಕೂಡ ಕಷ್ಟ ಆಗಬಹುದು. ಇದರಿಂದ ಕೂಡ ಚೈನಾ ಹಾಗೂ ಭಾರತಗಳಿಗೆ ಸಮಸ್ಯೆ ಉಂಟಾಗುತ್ತೆ. ಚೈನಾದ ಆರ್ಥಿಕತೆಯ ಮೇಲೆ ಇದು ದೊಡ್ಡ ಪ್ರಮಾಣದ ಹೊಡೆತವನ್ನೇ ಕೊಡುತ್ತೆ. ಇನ್ನು ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಇಳಿದು ಬಿಡಲಿ ಅಂತ ಚೈನಾ ಬಯಸುತ್ತೆ ಅನ್ನೋದು ಕೂಡ ನಿಜಾನೇ. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಯುದ್ಧದಲ್ಲಿ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಭಾಗಿಯಾದರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ತೈವಾನ್ ವಿರುದ್ಧ ಚೈನಾದ ಕಿತಾಪತಿಗಳು ಹೆಚ್ಚಾಗುತ್ತವೆ. ಹಾಗೆ ಭಾರತದ ಗಡಿಯಲ್ಲಿ ಕೂಡ ಚೈನಾ ಒಂದಷ್ಟು ಕಿರಿಕಿ ತೆಗೆಯಬಹುದು. ಇನ್ನು ಚೈನಾ ತನಗೆ ಬೇಕಾದ ತೈಲಕ್ಕಾಗಿ ಪಾಕಿಸ್ತಾನದ ಗ್ವಾದಾರ್ ಬಂದರಿನ ಮೇಲೆ ಹೆಚ್ಚು ಡಿಪೆಂಡ್ ಆಗಬೇಕಾಗುತ್ತೆ. ಆದರೆ ಅಲ್ಲಿ ಚೈನಾದ ವಾಹನಗಳು ಹೋಗೋದಕ್ಕೆ ಬಲು ಚುರು ಬಿಡೋದಿಲ್ಲ. ಹೀಗಾಗಿ ಚೈನಾಗೆ ಕೂಡ ಇದರಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತವೆ. ಇನ್ನು ಯುರೋಪ್ ಜೊತೆಗಿನ ಚೈನಾದ ವ್ಯಾಪಾರವನ್ನ ಪಾಕಿಸ್ತಾನ ಆಫ್ಘನಿಸ್ತಾನಗಳ ಮೂಲಕ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮೂಲಕ ಚೈನಾ ಮಾಡ್ಕೋಬೇಕಾಗಿ ಬರಬಹುದು. ಇನ್ನು ಭಾರತ ಈ ಭಾಗ ಉದ್ವಿಗ್ನಗೊಂಡ್ರೆ ಭಾರತಕ್ಕೆ ಕೂಡ ವಿಪರೀತ ಪ್ರಮಾಣದಲ್ಲೇ ಸಮಸ್ಯೆಗಳು ಉಂಟಾಗುತ್ತವೆ. ಭಾರತದ 80% ತೈಲ ಮಧ್ಯಪ್ರಾಚ್ಯದಿಂದ ಬರುತ್ತೆ. ಯುದ್ಧ ಆದರೆ ತೈಲದ ಬೆಲೆ ಲೀಟರ್ಗೆ 150ರಿಂದ 200 ರೂಪಾಯಿಗಳವರೆಗೆ ಏರಿಕೆ ಆಗಬಹುದು. ಆಗ ನನ್ನ ಮತ್ತು ನಿಮ್ಮ ಜೇಬುಗಳ ಮೇಲೆ ಅದರ ಹೊಡೆತ ಬೀಳುತ್ತೆ. ತೈಲದ ಬೆಲೆ ಏರಿಕೆ ಅನ್ನೋದು ಬರೀ ನಮ್ಮ ವಾಹನಗಳು ಅವುಗಳ ಓಡಾಟ ನಮ್ಮ ಪ್ರಯಾಣ ದರದ ಮೇಲೆ ಮಾತ್ರ ಪರಿಣಾಮವನ್ನು ಬೀರೋದಿಲ್ಲ. ನಾವು ಬಳಸುವ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಏರಿಕೆ ಆಗ್ತಾ ಹೋಗುತ್ತೆ. ಇದು ಭಾರತದಲ್ಲಿ ಹಣದುಬ್ಬರಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಭಾರತ ಇಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ನಾವು ಕಚ್ಚಾ ತೈಲಕ್ಕಾಗಿ ಮಧ್ಯಪ್ರಾಚ್ಯದ ಮೇಲೆ ಮತ್ತು ಈ ಭಾಗದ ಸಮುದ್ರ ಮಾರ್ಗದ ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋದ್ರಿಂದ ಸದ್ಯಕ್ಕೆ ನಮ್ಮಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ 90 ದಿನಗಳಿಗೆ ಸಾಕಾಗೋಷ್ಟಿರುತ್ತೆ. ಅದನ್ನ ಕನಿಷ್ಠ 180 ದಿನಗಳಿಗೆ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಭಾರತ ಮಾಡಬೇಕಾಗುತ್ತೆ. ಇನ್ನು ಭಾರತದ ಹಿತ್ತಲು ಅಂತಲೇ ಕರೆಸಿಕೊಳ್ಳುವ ಹಿಂದೂ ಮಹಾಸಾಗರ ಉದ್ವಿಗ್ನಗೊಳ್ತಾ ಇರೋದ್ರಿಂದ ಭಾರತ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೆಚ್ಚು ಗಮನಿಸಬೇಕಾಗಿ ಬರುತ್ತೆ. ಅದಕ್ಕಾಗಿ ಭಾರತದ ನೌಕಾಪಡೆಗಳನ್ನ ಹಾಗೂ ನಮ್ಮ ಪೊಸೈಡನ್ ಡ್ರೋನ್ಗಳಿವೆಯಲ್ಲ ಅವುಗಳನ್ನ ಈ ಭಾಗದಲ್ಲಿ ಹೆಚ್ಚು ನಿಯೋಜನೆ ಮಾಡಬೇಕಾಗುತ್ತೆ ಮತ್ತು ಹೆಚ್ಚು ಗಸ್ತಿನ ವ್ಯವಸ್ಥೆಯನ್ನು ಭಾರತ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಅಮೆರಿಕ ಈ ಭಾಗದಲ್ಲಿ ಎಂಗೇಜ್ ಆಗೋದ್ರಿಂದ ಚೈನಾ ತೈವಾನ್ ಭಾಗದಲ್ಲಿ ಮತ್ತು ಭಾರತದ ಗಡಿಯಲ್ಲಿ ಒಂದಷ್ಟು ಕಿರಿಕುಂಟು ಮಾಡುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಚೈನಾದ ಗಡಿ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಕೂಡ ಭಾರತ ಕಟ್ಟೆಚ್ಚರದ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಇರುತ್ತೆ. ಇದರ ಜೊತೆಗೆ ಭಾರತ ತನ್ನ ಫಾರೆಕ್ಸ್ ರಿಸರ್ವ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕು. ರೂಪಾಯಿಯ ಬಲವರ್ಧನೆಗೆ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಈ ಮೂಲಕ ಭಾರತದ ಆರ್ಥಿಕತೆಯ ಮೇಲೆ ಈ ಸಂಘರ್ಷ ಯಾವುದೇ ಪರಿಣಾಮವನ್ನು ಬೀರದ ಹಾಗೆ ನೋಡ್ಕೋಬೇಕಾದ ಅಗತ್ಯ ಇಲ್ಲಿ ಹೆಚ್ಚಾಗಿರುತ್ತೆ. ಗೆಳೆಯರೆ, ಇಲ್ಲಿ ಸಂಪೂರ್ಣ ಯುದ್ಧನೇ ಆಗಬೇಕು ಅಂತೇನಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇದು, ಮತ್ತು ಗಲ್ಫ್ ಆಫ್ ಏಡನ್ ಅಂದ್ರೆ ಬಾಬ್ ಅಲ್ ಮಂದಾಬ್ ಅನ್ನೋ ಜಲಸಂಧಿ ಇದೆಯಲ್ಲ, ಈ ಭಾಗದಲ್ಲಿ ಸಂಘರ್ಷ ಶುರುವಾದ್ರೆ ಈ ಮಾರ್ಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳು ಸಮಸ್ಯೆಗೀಡಾಗುತ್ತವೆ. ಜೊತೆಗೆ ಆ ಹಡಗುಗಳ ಇನ್ಶೂರೆನ್ಸ್ ವೆಚ್ಚ, ಪ್ರಯಾಣದ ವೆಚ್ಚ ಇವೆಲ್ಲ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇದರಿಂದ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಒಂದಷ್ಟರ ಮಟ್ಟಿಗೆ ನಿಂತು ಹೋಗಬಹುದು, ಅಥವಾ ಸರಕು ಸರಂಜಾಮುಗಳ ಸಾಗಾಟದ ವೆಚ್ಚ ಹೆಚ್ಚಾಗೋದ್ರಿಂದ ಅವುಗಳ ಬೆಲೆ ಹೆಚ್ಚಾಗಬಹುದು. ಏನೇ ಆದರೂ ಅದರ ಹೊರೆ ಗ್ರಾಹಕರ ಜೇಬುಗಳ ಮೇಲೆ ಬೀಳುತ್ತೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇದು ಒಂದಷ್ಟರ ಮಟ್ಟಿಗೆ ಹೊಡೆತವನ್ನು ಕೊಡಬಹುದು. ಹೀಗಾಗಿ ಈ ಭಾಗ ಉದ್ವಿಗ್ನಗೊಂಡ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಮತ್ತೊಂದು ಮಾರ್ಗವನ್ನು ಹುಡುಕಿಕೊಳ್ಳಬೇಕಾದ ಅಗತ್ಯ ಕೂಡ ಇಲ್ಲಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ಅಮೆರಿಕದ ಯುದ್ಧ ನೌಕೆಗಳು ಹಿಂದೂ ಮಹಾಸಾಗರದಲ್ಲಿ ಬೀಡು ಬಿಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.